ಎಸ್ ಬಾಗಲಕೋಟೆಯಲ್ಲಿ ಕೊನೆಗೂ ಕೂಡ ಈ ಒಂದು ಕಾಂಗ್ರೆಸ್ ಪಾಳಿದಲ್ಲಿ ಟಿಕೆಟ್ಗೆ ಅನೌನ್ಸ್ ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲಗಳು ಇತ್ತು, ಹಾಗೆ ಈ ಒಂದು ಬೈ ಎಲೆಕ್ಷನ್ಗೆ ಗೊಂದಲಗಳು ಇತ್ತು. ಈ ಎಲ್ಲ ಗೊಂದಲಗಳು ಇವತ್ತು ಮುಕ್ತಾಯ ಆಯಿತು. ಆದರೆ ಈಗ ಆಕ್ರೋಶಗಳನ್ನು ಹೊರಹಾಕುವಂಥ ಸರದಿ ಬಂದ್ಬಿಟ್ಟಿದೆ. ಯಾಕಂದರೆ ಈಗ ಮುಸ್ಲಿಂ ಮುಖಂಡರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಗೊಂದಲದ ಗೂಡಾಗಿದ್ದಂತಹ ಈ ಟಿಕೆಟ್ ಹಂಚಿಕೆ ವಿಚಾರವಾಗಿ ಈಗ ಬಾಗಲಕೋಟೆಯಲ್ಲೂ ಕೊನೆಗೂ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿದೆ. ಬಾಗಲಕೋಟೆಯಲ್ಲಿ ಕೊನೆಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿದೆ. ಗೊಂದಲದ ಗೂಡಾಗಿದ್ದಂತಹ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರವಾಗಿ ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಭಾರೀ ಫೈಟ್ ನಡೆದಿತ್ತು ಬಾಗಲಕೋಟೆಯಲ್ಲಿ. ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ರೆ ಒಪ್ಪಲ್ಲ ನಾವು ಅಂತ ಮಹಾದೇವಿಯವರು ಹೇಳಿದರು. ಇದೀಗ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿಗೆ ಟಿಕೆಟ್ ಅನೌನ್ಸ್ ಆಗ್ಬಿಟ್ಟಿದೆ. ಆಯ್ತು, ಮಲ್ಲಿಕಾರ್ಜುನ್ ಕೊಡಲ್ಲ, ಮಹಾದೇವಿಯವರು ಕೂಡ ನಿಂತಿದ್ರು. ಮಹಾದೇವಿಯವ್ರಿಗೆ ಸಂಬಂಧಪಟ್ಟಂತೆ ಏನು ಸಿದ್ದರಾಮಯ್ಯ ಅವರು ಮೇಟಿ ಕುಟುಂಬದವ್ರನ್ನ ಕರೆದು 4 ಜನಕ್ಕೆ ಮಾತುಕತೆಯನ್ನು ಆಡಿ ಫೈಟ್ ಮಾಡಿದ್ರು. ಈಗಲ್ಲ ಹಾಗೆ ಅಂತ ಫೈಟ್ಗಳು ನಡೀತಾ ಇದ್ರು. ಸಿದ್ದರಾಮಯ್ಯ ಅವರು ಮನವೊಲಿಸೋ ಕೆಲಸವಂತನ ಮಾಡಿದ್ರು. ಈಗ ಉಮಾದೇವಿಯವರು ಅಲ್ಲಿ ಒಪ್ಕೊಂಡು ಹೊರಗೆ ಬಂದು ಉಮಾದೇವಿಯವ್ರ ಮೇಟಿ ಹೇಳ್ತಾರೆ, ಇಲ್ಲ ನಾನು ನಿಲ್ತೀನಿ ಈ ಒಂದು ಎಲೆಕ್ಷನಲ್ಲಿ, ಬೈ ಎಲೆಕ್ಷನಲ್ಲಿ ಅಂತ ಹೇಳ್ತಾರೆ. ಈಗ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟರೆ ನಾನು ಒಪ್ಪಲ್ಲ ಅಂತ ಮಹಾದೇವಿಯವರು ಹೇಳಿದರು. ಆದರೆ ಕಾಂಗ್ರೆಸ್ ಏನು ಮಾಡ್ತು, ಆಯಿತು ಮಹಾದೇವಿಯವರಿಗೆ ನಾನು ಇಲ್ಲಿ ಒಪ್ಕೊಂಡು ಹೋಗಿ ಇವಾಗ ನಾನು ಒಪ್ಪಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಜೊತೆಗೆ ಮಲ್ಲಿಕಾರ್ಜುನ್ ಮೇಟಿಗೆ ಏನಾದ್ರು ಕೊಟ್ಟರೆ ನಾನು ಇದನ್ನು ಸಹಿಸಲ್ಲ ಅಂತ ಹೇಳ್ತಾರೆ. ಇದಾಗೋದಿಲ್ಲ, ನಾನು ಬಿಡೋದಿಲ್ಲ, ನಾನು ಕೂಡ ನಿಲ್ತೀನಿ ಟಿಕೆಟ್ಗೆ, ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಮಹಾದೇವಿಯವರು ಹೇಳ್ತಾರೆ. ಅದಕ್ಕೆ ಕಾಂಗ್ರೆಸ್ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳುತ್ತೆ. ಸರಿ, ಈ ಕಡೆ ಮಲ್ಲಿಕಾರ್ಜುನ್ ಕೊಟ್ಟರೆ ಈ ಕಡೆ ಮಹಾದೇವಿಗೆ ಈ ರೀತಿ ಆಗ್ಬಿಡುತ್ತೆ. ಆದರೆ ಬೇಡ, ಇವರಿಬ್ಬರೂ ಬೇಡ, ತಲೆನೋವು ಇವಾಗಲೇ ಮೇಟಿ ಕುಟುಂಬದಿಂದ ತಲೆನೋವು ಜಾಸ್ತಿ ಆಗಿದೆ, ಬೇಡವೇ ಬೇಡ ಅಂಥೇಳಿ ಉಮೇಶ್ ಮೇಟಿಗೆ ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟಿದೆ. ಈಗ ಕೈಪಾಳ್ಯದಲ್ಲಿ ಬಾಗಲಕೋಟೆಯ ಕೈ ಅಭ್ಯರ್ಥಿಗೆ ಉಮೇಶ್ ಮೇಟಿಗೆ ಅನೌನ್ಸ್ ಮಾಡಾಯಿತು. ಯಾಕೆಂದರೆ ಒಂದು ಕಡೆ ಮಲ್ಲಿಕಾರ್ಜುನಕ್ಕೆ ಕೊಟ್ಟರೆ ನಾನು ಒಪ್ಪಲ್ಲ ಈ ಟಿಕೆಟನ್ನು ಅಂತ ಮಹಾದೇವಿಯವರು ಹೇಳಿದರು. ಹಾಗಾಗಿ ದಾವಣಗೆರೆ ದಕ್ಷಿಣದತ್ತ ಸಮರ್ಥಿಗೆ ಟಿಕೆಟನ್ನು ಕೊಟ್ಟರೆ ಇತ್ತ ಉಮೇಶ್ ಮೇಟಿಗೆ ಬಾಗಲಕೋಟೆಯಲ್ಲಿ ಕೊಟ್ಟಿದ್ದಾರೆ. ಎಸ್, ಈ ಒಂದು ಬೈ ಎಲೆಕ್ಷನ್